ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಝೋನ್. ಇದು ನಿಮಗೆ ರುಚಿಕರವಾಗಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದಂತ ಒಂದು ಈವ್ನಿಂಗ್ ಸ್ನ್ಯಾಕ್ ಬ್ರೆಡ್ಡಿಂದ ಮಾಡೋದನ್ನ ಮಾಡಿ ತೋರಿಸ್ಕೊಡ್ತೀನಿ. ಚಳಿಗೆ ಬಿಸಿ ಬಿಸಿಯಾಗಿ ನೀವು ಇದನ್ನ ಮಾಡ್ಕೋಬಹುದು. ಉಳಿದಿರುವಂತಹ ಬ್ರೆಡ್ನಲ್ಲೂ ಕೂಡ ನೀವು ಇದನ್ನ ಮಾಡ್ಕೋಬಹುದು, ಅಥವಾ ಬ್ರೆಡ್ ಅನ್ನ ತಂದಾಗ ಕೂಡ ನೀವು ಇದನ್ನ ಮಾಡ್ಕೊಂಡು ತಿನ್ಬಹುದು. ಬಹಳ ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕು, ಬಹಳ ಟೇಸ್ಟಿಯಾಗಿರುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಮಕ್ಕಳಿಗೆ ನೀವು ಇದನ್ನ ಒಮ್ಮೆ ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ, ಅಷ್ಟೊಂದು ರುಚಿಯಾಗಿರುತ್ತೆ. ಈ ರೆಸಿಪಿ ಮಾಡೋದನ್ನ ನಿಮಗೆ ಇದನ್ನ ನಾನು ತೋರಿಸ್ಕೊಡ್ತೀನಿ. 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ. 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ. 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕೊಳ್ಳೋಣ. 1/4 ಟೀ ಸ್ಪೂನಷ್ಟು ಅರಿಶಿನವನ್ನು ಹಾಕೊಳ್ಳೋಣ. ಸ್ವಲ್ಪ ಓಂಕಾಳು ಅಥವಾ ಅಜ್ವೈನನ್ನು ಕೈಯಿಂದ ಸ್ವಲ್ಪ ಹೀಗೆ ಉಜ್ಜಿ ಸೇರಿಸ್ಕೊಳ್ಳೋಣ. ಅರೋಮಾ ಚೆನ್ನಾಗಿರುತ್ತೆ. 1 ಪಿಂಚ್ನಷ್ಟು ಇಂಗುವನ್ನು ಹಾಕೊಳ್ಳೋಣ. 1 ಪಿಂಚ್ನಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೋಂಡ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನಾವು ಹಿಟ್ಟನ್ನು ಕಲಿಸ್ಕೊಂಡಾಗಿದೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಸಾಕಾಗುತ್ತೆ. ಈಗ ನಾವು ಬ್ರೆಡ್ ಸ್ಲೈಸನ್ನು ಡೈಮಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ಳೋಣ. ಈಗ ನಾವು ಕಟ್ ಮಾಡಿಕೊಂಡಿರುವಂಥ ಈ ಸ್ಲೈಸನ್ನು ಈ ಹಿಟ್ಟಿನ ಮಿಶ್ರಣಕ್ಕೆ ಅದ್ದಿ ತವಾಗೆ ಹಾಕ್ಕೊಳ್ಳೋಣ. ತವವನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು 2 ರಿಂದ 3 ಸ್ಪೂನು ರಿಫೈಂಡ್ ಆಯಿಲನ್ನು ಹಾಕ್ಕೊಳ್ಳೋಣ. ನಾವು ಕಟ್ ಮಾಡಿರುವಂಥ ಬ್ರೆಡ್ ಸ್ಲೈಸನ್ನು ಇದರಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಡಿಪ್ ಮಾಡಿರುವಂಥ ಸ್ಲೈಸನ್ನು ನಾವು ಈ ತವಾಗೆ ಹಾಕ್ಕೊಳ್ಳೋಣ. ಆದಷ್ಟು ನಿಧಾನವಾಗಿ ಡಿಪ್ ಮಾಡಿ ಹಾಕ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು ಕಡೆ ಫ್ರೈ ಆದ ನಂತರ ನಾವು ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ. ಈಗ ನಾವು ಸುತ್ತ ಎಡ್ಜಸ್ನಲ್ಲಿ ಸ್ವಲ್ಪ ಈ ರೀತಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮ ಬ್ರೆಡ್ ಸ್ನ್ಯಾಕು ರೆಡಿಯಾಗಿದೆ. ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ಈಗ ನಾವು ಈ ಸ್ನ್ಯಾಕನ್ನು ಮತ್ತಷ್ಟು ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ನಿಂಬೆ ರಸವನ್ನು ಇದ್ರ ಮೇಲೆ ಹಾಕ್ಕೊಳ್ಳೋಣ. ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಪುಡಿಯನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಾಟ್ ಮಸಾಲವನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ನಾವು ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿದ ನಂತರ ಇದನ್ನು ಸ್ವಲ್ಪ ಇದರ ಮೇಲೆ ಹಾಕ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾದ, ಈಸಿಯಾಗಿ ಮಾಡ್ಕೊಳ್ಬೋದಂತ ಬ್ರೆಡ್ ಸ್ನ್ಯಾಕು ರೆಡಿಯಾಗಿದೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ ಆಗಿ ನೀವು ಇದನ್ನು ಮಾಡ್ಕೋಬೋದು. ಕಾಫಿ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳು ಸ್ಕೂಲಿಂದ ಬಂದಾಗ ನೀವು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ಟೈಮ್ ಪಾಸ್ಗೆ ನೀವು ಈ ರೀತಿ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆನಾದರೂ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಕೂಡ ಮಾಡಿ. ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.